ಆತ್ಮೀಯ ಡಿಎಕ್ಷನ್ ಬಂಧುಗಳಿಗೆ ಅನಂತ ನಮನಗಳು. ನಮ್ಮ ಡಿಎಕ್ಷನ್ ಫ್ಯಾಮಿಲಿಗೆ ನನ್ನ ಹೃದಯಪೂರ್ವಕ ನಮನಗಳು. ನಾವು ಈಗಾಗಲೇ ಮಾತಾಡಿದ ಹಾಗೆ ಆಗಸ್ಟ್ 15ನೇ ತಾರೀಕು ರಾತ್ರಿ 8 ರಿಂದ 9 1 ಗಂಟೆ ನಾವು ಧನ ಸಂಪಾದನೆಗೆ ರಾಜಮಾರ್ಗ ಅನ್ನುವಂತಹ ವಿಷಯದ ಮೇಲೆ 7 ದಿನಗಳ ತರಬೇತು ಕ್ಲಾಸ್ ಅನ್ನು ಆರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಒಂದು ಜೂಮ್ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು. ಈಗಾಗಲೇ ಡೌನ್ಲೋಡ್ ಮಾಡ್ಕೊಂಡವ್ರು ಇದ್ರಿ ಅಂತಂದ್ರೆ ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡು ರೆಡಿ ಇಟ್ಕೋಬೇಕು. ಅಂದ್ರ ನಾವು ನಿಮಗ ಲಿಂಕ್ ಕಳಿಸ್ಕೊಡ್ತೀವಿ. ಈಗ ಉದಾಹರಣೆಗೆ 15ನೇ ತಾರೀಕಿನ ಲಿಂಕು 14ನೇ ತಾರೀಕಿಗೆ ನಾವು ಕಳಿಸ್ಕೊಡ್ತೀವಿ ಸಾಯಂಕಾಲ 7 ಗಂಟೆ ಒಳಗಾಗಿ. ನೀವು 15ನೇ ತಾರೀಕಿಗೆ ರಾತ್ರಿ 8 ರಿಂದ 9 ಅಂತ ಹೇಳಿದ್ನಲ್ಲ, 8 ಗಂಟೆಗೆ ನೀವು ಕ್ಲಿಕ್ ಮಾಡಿದ್ರೆ ಓಪನ್ ಆಗ್ತದೆ. ಒಂದು 100 ಪೇಜಿನ ಲಾಂಗ್ ಶೀಟ್ ನೋಟ್ಬುಕ್, ಒಂದು ಪೆನ್ಸಿಲ್, ಒಂದು ರಬ್ಬರು. ಪೆನ್ಸಿಲ್ ರಬ್ಬರು ಯಾಕಂತ ಕೇಳಿದ್ರೆ ಪೆನ್ ಅಕಸ್ಮಾತ್ ಮೂಡದೇ ಇದ್ದಾಗ ನಾವು ಪೆನ್ಸಿಲ್ ಬಳಸಬಹುದು. ಇನ್ನು ನಾನು ಯಾವ ವಿಷಯವನ್ನ ಬರ್ಕೋಬಹುದು ಅಂತ ಹೇಳ್ತೇನೆ, ಅದನ್ನ ತಾವು ನೋಟ್ ಮಾಡ್ಕೋಬೇಕು. ಮತ್ತ ಯಾವ್ದನ್ನ ನಾನು ಸ್ಕ್ರೀನ್ ಶಾಟ್ ತಗೊಳ್ರಿ ಅಂತ ಹೇಳ್ತೀನಿ, ಅದನ್ನ ನೀವು ಸ್ಕ್ರೀನ್ ಶಾಟ್ ತಗೋಬೇಕು. ಮತ್ತ ಪ್ರತಿನಿತ್ಯ ಮೀಟಿಂಗಿನ ಕೊನೆಗೆ, ತರಬೇತು ಕ್ಲಾಸಿನ ಕೊನೆಗೆ 10 ನಿಮಿಷ ಅಥವಾ 5 ನಿಮಿಷ ತಮಗೇನಾದ್ರೂ ಅನುಮಾನಗಳಿದ್ರೆ ಕೇಳಿಕ್ಕೆ, ಅದಕ್ಕೆ ನಾನು ನಿಮಗೆ ವಿವರಣೆಯನ್ನು ಕೊಡ್ಲಿಕ್ಕೆ ಸಮಯ ಇರ್ತದೆ. ಆಮೇಲೆ ತಾವು ಯಾವುದಕ್ಕೂ ಸಂಕೋಚ ಪಟ್ಕೋಬೇಡಿ ದಯವಿಟ್ಟು. ಈಗಾಗಲೇ 50 ರೂಪಾಯಿಗಳನ್ನ ಕಳಿಸಿ 2 ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿ, ಅಂದ್ರೆ ಹೊಸಬರಾಗಿದ್ರೆ. ಹಳಬರಾಗಿದ್ರೆ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆಲ್ರೆಡಿ ನಿಮ್ಗ ಈ ಪ್ರಾಡಕ್ಟ್ಗಳ ಬಗ್ಗೆ ಗೊತ್ತದ. ಎಲ್ಲ ರೆಡಿ ಇದ್ದಂಥವ್ರು 50 ರೂಪಾಯಿ ಕಳಿಸಿ ಆಮೇಲೆ 2 ಪ್ರಾಡಕ್ಟ್ಗಳನ್ನ ಕನಿಷ್ಠ 2 ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿದವ್ರು ಏನದಲ್ಲ ಮೀಟಿಂಗಿಗೆ ಹಾಜರಾಗಬಹುದು. ಈಗ 230ರ ಒಳಗಾಗಿ ಲಕ್ಷಾಧೀಶ ಮತ್ತು ಕೋಟ್ಯಾಧೀಶ ಆಗುವುದು ಬೇಡವಾ ಅನ್ನೋದು ನಮ್ಮ ಪ್ರಶ್ನೆ. ಇದ್ರ ಬಗ್ಗೆ 1-2 ಮಾತಾಡೋಣ ನಾವು. ಈಗ ನಾನು ಲಕ್ಷಾಧೀಶ ಕೋಟ್ಯಾಧೀಶ ಅಂತ ಮಾತಾಡಿದಾಗ ಕೆಲವರಿಗೆ ಆಶ್ಚರ್ಯ ಆಗ್ತದ, ಇನ್ನು ಕೆಲವರಿಗೆ ಅನುಮಾನ ಬರ್ತದೆ, ಏನೋ ಸುಮ್ಮನೆ ನಮಗೆ ಇವರು ಖುಷಿ ಪಡಿಸ್ಲಿಕ್ಕೆ ಏನೋ ಹೇಳ್ತಾ ಇದ್ದಾರ ಅಂತ. ನಿಜವಾಗ್ಲೂ ನಾನು ನಿಮ್ಮನ್ನ ಸುಳ್ಳು ಖುಷಿ ಪಡಿಸ್ಲಿಕ್ಕೆ ಹೇಳ್ತಾ ಇಲ್ಲ, ಸರಿಯಾದ ಖುಷಿಯನ್ನೇ ಪಡಿಸ್ಲಿಕ್ಕೆ ಹೇಳ್ತಾ ಇದ್ದೀನಿ. ಅದು ಹೇಗೆ ಸಾಧ್ಯ ಅಂತ ಕೇಳಿದ್ರೆ ಒಂದಷ್ಟು ಉದಾಹರಣೆಗಳನ್ನ ಕೊಡ್ತೀನಿ ನಾನು. ಈ ಉದಾಹರಣೆಗೆ, ನಿಮಗೆ ಸೈಕಲ್ ಹೊಡಿಲಿಕ್ಕೆ ಬರದೇ ಇರುವಾಗ ಆ ಸೈಕಲ್ ಬೇರೆದವ್ರು ಹೊಡೆಯುವುದನ್ನ ನೋಡಿದಾಗ ಏನ್ ಅನ್ನಿಸ್ತದ ನಿಮಗ? ಅಬಾಬಾಬಾಬ ಎಷ್ಟು ವಿಚಿತ್ರೋ ಮಾರ, ಇದು 2 ಗಾಲಿ ಮೇಲೆ ಹೋಗ್ತದ, ಎಡಕ್ಕೂ ಬೀಳಂಗಿಲ್ಲ ಬಲಕ್ಕೂ ಬೀಳಂಗಿಲ್ಲ, ಹೆಂಗ್ ಹೋಗ್ಬರೇ ಹೆಂಗ್ ಹೊಡಿತಾರ ಇದನ್ನ ಅಂತ ಆಶ್ಚರ್ಯ ಆಗ್ತದೆ ನಿಮಗೆ. ಆದ್ರೆ ಅದೇ ಸೈಕಲ್ ಅನ್ನ ನೀವು ಹೊಡಿಲಿಕ್ಕೆ ಆರಂಭ ಮಾಡಿದ ಮೇಲೆ ನಿಮಗೆ ಹೇಗ ಅನಿಸ್ತದೆ? ಇದ್ರಾಗ ಏನೈತಿ ಬಿಡ, ಯಾರು ಬೇಕಾದ್ರೂ ಹೊಡಿಬಹುದು ಅಂತ ಅನಿಸ್ತದಿಲ್ಲ ನಿಮಗ? ಅದೇ ರೀತಿಯಾಗಿ ಈಗ ನೋಡ್ರಿ, ಒಬ್ಬ ಮ್ಯಾಜಿಷಿಯನ್ನು ಮ್ಯಾಜಿಕ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಒಂದು ಸಣ್ಣ ವಸ್ತ್ರ ತಗೋತಾನ. ಏನ್ರಿ, ಈಗ ಹಿಂಗೊಂದು ವಸ್ತ್ರ ಇರ್ತದ, ಈ ವಸ್ತ್ರ ತಗೊಂಡು ಹಿಂಗ್ ಮಾಡಿ ಹಂಗ್ ಮಾಡಿ ಅವ ಏನ್ ಮಾಡ್ತಾನ, ಇಲ್ಲೇನೊಂದು ಕೈ ಒಳಗ್ ಹಾಕ್ತಾನೆ, ಇದನ್ನ ಹಿಂಗ ಒಳಗ್ ಚುಸ್ತಾನ. ಸಾಣದಿರ್ತದ ಅದು, ಕೈ ವಸ್ತ್ರ ತೆಳ್ಳಗಿರ್ತದ, ಸಾಣದಿರ್ತದ, ಚುಸ್ತಾನ. ಚುಚ್ಚಿ ಆಮೇಲೆ ಏನ್ ಮಾಡ್ತಾನ ಅಂದ್ರ, ಅವ ಹೆಬ್ಬಟ್ಟಿಲೆ ಚುಸ್ತಾನ. ಆ ಹೆಬ್ಬಟ್ಟಿಗೆ ಒಂದು ಹಿಂಗ ಹಿಡಿತಾನ. ಅವಾಗ ಇದನ್ನೇನ್ ಮಾಡ್ತಾನ, ನಿಧಾನವಾಗಿ ಹಿಂಗ್ ಕೈ ತೆಗಿತಾನೆ, ಹಿಂಗ್ ಮುಚ್ಚಿದ್ದನ್ನ ಹಿಂಗ್ ತೆಗಿತಾನ, ಇದ್ರಾಗ ಇರಂಗಿಲ್ಲ. ಆದ್ರೆ ಏನಂದ್ರ ಆಮೇಲೆ ಮತ್ತವ ಏನ್ ಮಾಡ್ತಾನ, ಹಿಂಗ ಮಾಡ್ತಾನ,
ಮತ್ತಿಲ್ಲಿ ಹೆಬ್ಬೆರಳು ಹಾಕಿ ಹಿಂಗ್ 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 ಒತ್ತಾನ. ಒತ್ತಿ ಹಗೂಕ ಹಿಂಗ್ ಕೈವಸ್ತ್ರ ತೆಗಿತಾನೆ. ಅಲ್ಲ ಇವಳ ಕೈವಸ್ತ್ರ ಎಲ್ಲಿ ಹೋಗಿತ್ತು ತಗಳೆ, ಹೆಂಗ ಬಂತು ವಾಪಸ್ಸು? ಮಾಯ ಆಗಿತ್ತ? ಆಶ್ಚರ್ಯ ಅನ್ಸೋದಿಲ್ಲ ನಿಮ್ಗ? ಮಾಯ ಆಗ್ಲಿಕ್ಕಂತೂ ಸಾಧ್ಯ ಇಲ್ಲ, ಆದ್ರೆ ಕೈ ಚಳಕದಿಂದ ಆ ರೀತಿ ಮಾಡ್ತಾರ ಅವ್ರು. ಹ್ಯಾಂಡ್ ಈಗ ನೋಡ್ರಿ, ಈಗ ಒಂದು ಈ ಹೆಬ್ಬೆರಳಿನ ಕಲರ್ ಇದೇ ಚರ್ಮದ ಬಣ್ಣದ ಒಂದು ಒಂದು ಟೋಪನ್ ಟೈಪ್ ಮಾಡಿರ್ತಾರ, ರಬ್ಬರ್ ಹ್ಯಾಂಡ್, ಒಂದು ಪ್ಲಾಸ್ಟಿಕ್ ಅಥವಾ ರಬ್ಬರ್ದ್ದು ಮಾಡಿರ್ತಾರ. ಅದನ್ನ ಈ ಕೈ ಒಳಗೆ ಹಿಡಿದಿರ್ತಾರ ಅವ್ರು. ಈ ಕೈವಸ್ತ್ರ ಹಿಂಗೆ ಹಿಂಗೆ ಮಾಡ್ತಾರ. ಆ ಕೈವಸ್ತ್ರ ಅದನ್ನೇನ್ ಹೆಬ್ಬಟ್ಲೆ ಒತ್ತಾರ ನೋಡ್ರಿ ಅದ್ರಾಗ. ಹಿಂಗೆಲ್ಲ ಬೆರಳಿ ಈ ಬೆರಳಿ ಈ ಬೆರಳಿ ಹಿಂಗ್ ಒಳಗೆಲ್ಲ ಪೂರ ಒತ್ತಾರೆ. ಎದ್ರಾಗ ಒತ್ತಾರ ಅವರು? ಅದೇನು ಮುಸಿಗತೆ ಒಂದು ಹೆಬ್ಬಟ್ಟಿನ ಕವರ್ ಇರ್ತತ್ ನೋಡ್ರಿ, ಇದಕ್ ಹಿಂಗ್ ಹಿಂಗ್ ಒತ್ತಿದ್ರೆ ಇದಕ್ ಒಳಗ್ ಬರ್ತದ ಅದು ಹೆಬ್ಬಟ್ನ್ಯಾಗ. ನೋಡಾಕ ಹೆಬ್ಬಟ್ಟ ಕಾಣಿಸ್ದಂಗ ಕಾಣಿಸ್ತದೆ, ಯಾಕೆ ಕಲರ್ ಅದ ಟೈಪ್ ಇರ್ತದ, ನಿಮಗ್ ಲಕ್ಷ ಇರಂಗಿಲ್ಲ ಅದ್ರ ಮೇಲೆ. ಅದ್ರಾಗ ಅದನ್ನ ಒತ್ತಾರ. ಒತ್ತಿ ಹೆಬ್ಬಟ್ಲಿ ಹಿಂಗ್ ಮಾಡಿ ಹಿಂಗ್ ತೆಗಿತಾರ. ಹೆಬ್ಬಟ್ಟು ಕಾಣಂಗಿಲ್ಲ ನಿಮಗ. ಆಕ್ಚುಲಿ ಹೆಬ್ಬಟ್ಟಿಗೆ ಆ ಟೋಪನ್ನು ಹಿಂಗ ಚಿಕ್ಕೊಂಡಿರ್ತದ. ಆ ಟೋಪನ್ ತಳದಲ್ಲಿ ಅದು ಏನದ ಕೈವಸ್ತ್ರ ಇರ್ತದ, ಸಾಣದಿರ್ತದ ತೆಳಗ. ಹಿಂಗಾಗಿ ಹಿಂಗ್ ಹಿಡ್ಕೊಂಡಿರ್ತಾರಲ್ಲ, ಹಿಂಗ್ ಮುಚ್ಚಿರ್ತಾರ. ಅವಾಗ ಇದನ್ನೇನ್ ಮಾಡ್ತಾರ, ನಿಧಾನವಾಗಿ ನಿಮಗ್ ಹಿಂಗ್ ತೆಗೆದು ತೋರಿಸ್ತಾರ. ಆಶ್ಚರ್ಯ ಆಗ್ಬಿಡ್ತೈತಿ, ಎಲ್ಲೋತ್ ಕೈವಸ್ತ್ರ ಅಂತ. ಬಟ್ ಆ ಕೈವಸ್ತ್ರ ಇಲ್ಲಿ ಏನ್ ಹೆಬ್ಬೆರಳಿನಾಗ ಒಂದು ಹಾಕೊಂಡಿರ್ತಾರ, ಅದ್ರ ತಳದಾಗಿರ್ತದ. ಪುನಃ ಮತ್ತೆ ಏನ್ ಮಾಡ್ತಾರ ಅವ್ರ, ಅದನ್ನ ಬರ್ಸು ಸುಲೇ ಮತ್ತೆ ಹಿಂಗ್ ಮುಸ್ತಾರ ನೋಡ್ರಿ, ಮುಸ್ತಾರ. ಮತ್ತ ಅದನ್ನ ಹೆಬ್ಬಟ್ಟಿದ್ರಾಗ ಹಾಕಿ ಆ ಏನ ಮುಸಿಗತೆ ಇರ್ತದ ಅಂತ ಹೇಳಿದ್ನಲ್ಲಿ ನಿಮಗ, ಹೆಬ್ಬಟ್ಟಿಗೆ ಒಳಗ ಹಾಕಿರ್ತಾರಲ್ಲ, ಟೋಪನ್ ಗತೆ ಇರ್ತದ ಅದು. ಅದನ್ನ ಅಲ್ಲೇ ಒಳಗ ಬಿಡ್ತಾನವ. ಇದನ್ನ ಗಟ್ಟಂಗ ಹಿಡಿದು ಅದನ್ನ ಒಳಗ್ ಬಿಡ್ತಾನ. ಆಮೇಲೆ ಏನ್ ಮಾಡ್ತಾನ ಗೊತ್ತಾ, ಅದನ್ನ ಅದ್ರ ಕೈವಸ್ತನ ಮೂಲಿ ತುದಿ ಹಿಡ್ಕೊಂಡು ನಗು ನಿಧಾನಾಗಿ ಮ್ಯಾಗ್ ಜಗ್ಗಿ ಹಿಂಗೆ ಹಿಂಗೆ ಮಾಡಿ ತೋರಿಸ್ತಾನೆ. ಆಶ್ಚರ್ಯ ಆಗ್ಬಿಡ್ತದ ನಿಮಗ್. ಇದೊಂದು ಮ್ಯಾಜಿಕ್, ಬಟ್ ಪವಾಡ ಅಲ್ಲ ಇದು. ಆದ್ರೆ ನೋಡ್ರಿ, ಅದು ಮೊದಲ ನಿಮಗ ಅಳಿವು ಎಲ್ಲಿ ಹೋಯ್ತು ಅಂತ ಆಶ್ಚರ್ಯ ಆಗುತ್ತೆ. ಬಟ್ ಅದು ಎಲ್ಲಿ ಹೋಗಿರಲ್ಲ, ಅವನ ಬೆರಳಿನಲ್ಲೇ ಇರ್ತದ. ಅದನ್ನವ ಆಮೇಲೆ ಎಲ್ಲ ಓಪನ್ ಮಾಡಿ ನಿಮಗ ನಾ ಹಿಂಗ್ ಮಾಡಿದೆ ಅಂತ ತೋರ್ಸಿದ್ನಂದ್ರೆ, ಅಯ್ಯೋ ಇಷ್ಟನಾ ಅನಿಸ್ತದ ನಿಮ್ಗೆ. ಮೊದಲಿಗೆ ಆಶ್ಚರ್ಯ ಆಗಿರ್ತದ, ಆದ್ರ ಆ ನಂತರ ಆ ಆಶ್ಚರ್ಯ ಇರುವುದಿಲ್ಲ. ಸೈಕಲ್ ಹೊಡಿಲಿಕ್ಕೆ ಬರದೇ ಇರುವಾಗಿನ ಆಶ್ಚರ್ಯ ಸೈಕಲ್ ಹೊಡಿಲಿಕ್ಕೆ ಬಂದ ಮೇಲೆ ಇರಲ್ಲ. ಆ ಮೆಜಿಷಿಯನ್ ಕೈವಸ್ತ್ರ ಮಾಯ ಮಾಡುವಾಗಿನ ಆಶ್ಚರ್ಯ ಅವ ಹ್ಯಾಗ ಮಾಯ ಮಾಡಿದ ಅಂತ ಹೇಳಿದಾಗ ಇರಲ್ಲ ನಿಮಗ. ಇದೇ ರೀತಿಯಾಗಿ ಬಹಳಷ್ಟು ಅದಾವು, ಒಂದಲ್ಲ ಎರಡಲ್ಲ ಮೂರಲ್ಲ. ಸತತ 6 ಬಾಲಿಗೆ 6 ಸಿಕ್ಸ್ ಯಾರು ಹೊಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯ ಇಲ್ರಿ ಅಂತಿರ್ತಾರ. ಆದ್ರೆ ಹೊಡೆದವ್ರ ಅದಾರಲ್ಲ, ಹೊಡೆದವ್ರ ಅದಾರ ಅಂದ್ರೆ ಹೊಡ್ಲಿಕ್ಕೆ ಸಾಧ್ಯದ ಅಂತ ಅರ್ಥ ಹೌದಲ್ಲ ಅದು. ನಮಗ ಸಾಧ್ಯ ಆಗಿರದೇ ಇರ್ಬೋದು, ಬಟ್ ಅದನ್ನ ಸಾಧ್ಯ ಮಾಡಿದವ್ರು ಅದಾರಲ್ಲ, ಅಂದ್ರೆ ಅವ್ರು ಆ ರೀತಿ ಪರಿಶ್ರಮ ಪಟ್ಟಾರ. ಅದಕ್ಕೋಸ್ಕರ ಛಲ ಬಿಟ್ಟು ಹಠದಿಂದ ಕೆಲಸ ಮಾಡ್ಯಾರ, ಸಾಧ್ಯ ಆಗ್ಯದವ್ರಿಗೆ. ಅದೇ ರೀತಿಯಾಗಿ ಪ್ರತಿಯೊಬ್ರು ನೋಡ್ರಿ ನೀವೀಗ, ಈಗ ಮುಖೇಶ್ ಅಂಬಾನಿ ಅವರು ಕೋಟ್ಯಾಧೀಶರು. 1 ವರ್ಷ ನಮಗ ಫ್ರೀ ಕೊಟ್ರು, ಇಂಟರ್ನೆಟ್ 1 ವರ್ಷ ಫ್ರೀ. ಯಾಕೆ ಕೊಟ್ರು? ನಾವು ಅದಕ್ಕೆ ಅಡಿಕ್ಟ್ ಆಗ್ಲಿ ಅಂತ ಕೊಟ್ರು. ಅಂದ್ರೆ ಮುಂದೆ ಅದನ್ನ ಬಿಟ್ರೆ ನಮಗ್ ಗತಿ ಇಲ್ದಂಗ ಆಗ್ಬೇಕು. ಅವಾಗ ನಾವೇನ್ ಮಾಡ್ತೀವಿ, ಪರ್ಚೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಪಾಪ ಇಷ್ಟು ದಿವಸ ಫ್ರೀ ಕೊಟ್ಟಾರೆ, ಈಗ ಸ್ವಲ್ಪ ದಿವ್ಸ ಮಾಡೋನು ಅಂತ ಮುಂದೆ ಅದೇ ಒಂದು ನಮಗೆ ಹ್ಯಾಬಿಟ್ ಆಯ್ತು. ಅದು ಒಂದು ಬಿಸಿನೆಸ್ ಸ್ನ್ಯಾಕ್. ಮುಖೇಶ್ ಅಂಬಾನಿ ಅವರ ಅಪ್ಪ ಅವರು ಧೀರುಭಾಯಿ ಅಂಬಾನಿ ಅವ್ರೇನು ಒಮ್ಮೆಲೆ ಕೋಟ್ಯಾಧೀಶರಾಗಿರ್ಲಿಲ್ಲ. ಅವರು ಕೂಡ ಸಾಮಾನ್ಯ, ನಮ್ಮ ನಿಮ್ಮಂಗ ಸಾಮಾನ್ಯ ವ್ಯಕ್ತಿಗಳೇ ಆಗಿದ್ರು. ಆದ್ರೆ ಅವ್ರ ಮನಸ್ಸಿನಲ್ಲಿ ಒಂದು ಹಠ ಛಲ ಇತ್ತು. ಏನು? ನಾನು ಕೋಟ್ಯಾಧೀಶ್ವರನಾಗ್ಬೇಕು. ಅವರು ಪೆಟ್ರೋಲ್ ಬಂಕ್ನ್ಯಾಗ ಪೆಟ್ರೋಲ್ ಬಿಡ್ತಿದ್ರು ವಾಹನಗಳಿಗೆ. ಅವಾಗ ಅವರು ಮನಸ್ಸಿನಾಗ ಅಂದುಕೋತಿದ್ರು, ಏನು ಅಂದ್ರೆ ನಾನು ಒಂದು ಪೆಟ್ರೋಲ್ ಬಂಕ್ ಮಾಡಬೇಕು ಅಂತ ಅಲ್ಲ,
ಈ ಪೆಟ್ರೋಲ ನಾ ತಯಾರು ಮಾಡ್ಬೇಕು, ಇಡೀ ಭಾರತ ದೇಶಕ್ಕನ ಪೆಟ್ರೋಲ್ ಅನ್ನ ಸಪ್ಲೈ ಮಾಡುವಂಗ ಆಗ್ಬೇಕು ನಾನು ಅಂತ ಅವರು ಸಂಕಲ್ಪ ಮಾಡ್ತಾ ಇದ್ರು. ಅವರು ತಮ್ಮ ಮನಸ್ಸಿನೊಳಗ ಏನ್ ಅಂದ್ಕೊಳ್ತಿದ್ರು, ನಾನು ಒಂದು ಪೆಟ್ರೋಲ್ ಬಂಕ್ ಮಾಡ್ಬೇಕು ಅಂತಲ್ಲ, ಇಡೀ ಭಾರತ ದೇಶಕ್ಕೆ ಪೆಟ್ರೋಲ್ ಸಪ್ಲೈ ಮಾಡುವಂಗ ಪೆಟ್ರೋಲ್ ನಾನೇ ತಯಾರು ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ತಾ ಇದ್ರು. ಅವರು ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ರು. ಅಂದ್ರೆ ನಮ್ಮ ಕನಸು, ನಮ್ಮ ಇಚ್ಛೆ ದೊಡ್ಡದಿರ್ಬೇಕು. ನಮ್ಮ ಕನಸು ದೊಡ್ಡದಿರ್ಬೇಕು. ಅದು ಎಷ್ಟು ದೊಡ್ಡದಿರ್ತದ ಅಷ್ಟು ದೊಡ್ಡ ಸಾಧನೆ ಆಗ್ತದೆ. ಆದ್ರೆ ನಮ್ಮಲ್ಲಿ ಹಂಗಿಲ್ಲ. ಬಹಳ ಜನ ನಾವ್ ಹೆಂಗದೀವಪ್ಪ ಅಂದ್ರೆ, ನಮ್ ಕಡೆ ಏನಾಗತ್ತೆ ಬಿಡ್ರಿ, ನಮ್ಮ ಮುತ್ಯಾನು ಮಾಡಿಲ್ಲ, ನಮ್ಮ ಅಪ್ಪನು ಮಾಡಿಲ್ಲ, ನಮಗರ ಏನೇ ಆಗಂಗಿಲ್ಲ ಹೋಗಂಗಿಲ್ಲ, ಆಗಂಗಿಲ್ಲ ಹೋಗಂಗಿಲ್ಲ. ಸುಳ ನಮ್ದಲ್ರಿ, ಅದು ಕೋತಲ್ಲ ನಮ್ದು, ನಮಗ್ ಸಾಧ್ಯ ಇಲ್ರಿ ಅಂತ ಹೀಗೆ ಬಾರೇ ನೆಗೆಟಿವ್ ಮಾತಾಡಿ 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 ನೆಗೆಟಿವ್ ಆಗಿಬಿಟ್ಟಿವಿ ನಾವು. ನೆಗೆಟಿವ್ ಮಾತಾಡಿ 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 ನೆಗೆಟಿವ್ ಆಗಿಬಿಟ್ಟಿವಿ ನಾವು. ಅದಕ್ಕ ಯಾವುದು ನಮಗ ಆ ಒಂದು ಕಾರ್ಯ ಸಾಧನೆ ಆಗುವ ಪೂರ್ವದಲ್ಲಿ ಆಶ್ಚರ್ಯವನ್ನು ಉಂಟು ಮಾಡ್ತದೋ, ಅದೇ ಕಾರ್ಯ ಸಾಧನೆ ಆದ್ಮೇಲೆ ಮತ್ತದಕ್ಕಿಂತ ಹೆಚ್ಚಿನ ಕಾರ್ಯ ಸಾಧನೆ ಮಾಡಬೇಕು ಅಂತ ಇಚ್ಛಾ ಹುಡ್ತದ ಮನುಷ್ಯನಿಗೆ. ನನ್ನ ಕಡೆ ಮೊಟ್ಟ ಮೊದಲಿಗೆ ನಮ್ಮ ಭಾರತ ದೇಶದೊಳಗೆ ಮೊಬೈಲ್ ಬಂದಾಗ ಒಂದ್ ಹಿಂಗ ಕೊಂಬಿದ್ದದ್ದು ಒಂದು ಮೊಬೈಲ್ ಇತ್ತು ನನ್ನ ಹತ್ರ. ಹಿಂಗ್ ಕೊಂಬಿತ್ತು ಅದಕ್ಕೊಂದು ಕೊಂಬ ಮ್ಯಾಗ ಒಂದ್ ಕಡೆ, ಮೊಬೈಲ್ಗೆ ಒಂದ್ ಕಡೆ ಕೊಂಬಿತ್ತು. ಅಂಥದೊಂದು ಮೊಬೈಲ್ ನಮ್ಮ ಹಳೆಯ ಕೊಟ್ಟಿದ್ದ, ಹಳೇದೊಂದು ಯಾರು ಕೊಟ್ಟಿದ್ರು ಅವನಿಗೆ ಗೊತ್ತಿಲ್ಲ. ಅದ್ರಾಗ ಒಂದ್ ಸಿಮ್ ಹಾಕೊಂಡು ಹೇಳ್ತಿದ್ವಿ. ಅವು ಏನ ಅಕ್ಷರ ಸಣ್ಣಗ ಕರಿ ಅಕ್ಷರ ಮೂಡ್ತಿದ್ವು, ಕಲರ್ ಇದ್ದಿಲ್ಲದ ಮೊಬೈಲ್. ಆ ಮೊಬೈಲ್ ಎಷ್ಟು ಖುಷಿ ನಮ್ಗೆ, ಎಷ್ಟು ಆಶ್ಚರ್ಯ. ಅಬ್ಬಬ್ಬಬ್ಬಬ್ಬ ಮಾತಾಡ್ಬಹುದು. ಆಮೇಲೆ ಈ ಅವ್ರು ಯಾರು ಮಾತಾಡ್ತಾರಲ್ಲ ಅವ್ರ ನಂಬರ್ ಬರ್ತೈತಿ, ಅದು ಬಹಳ ಆಶ್ಚರ್ಯ. ಅವ್ರ ನಂಬರ್ ಬರ್ತೈತಿದ್ರಾಗ, ಅದು ಆಶ್ಚರ್ಯ. ರಾತ್ರಿ ಬೆಳತನಕ ಅದನ್ನ ಆಪರೇಟ್ ಮಾಡಿಲ್ಲ ಎಷ್ಟೋ ಸಾರಿ, ಅಷ್ಟು ಕುತೂಹಲ. ಆದ್ರೆ ಮುಂದ ಅದಕ್ಕಿಂತ ಒಳ್ಳೆಯ ಒಂದು ಕಲರ್ಫುಲ್ ಆಗಿರ್ತಕ್ಕಂತಹ ಟಾಟಾ ಇಂಡಿಕಾಮ್ ಅನ್ನುವಂತಹದ್ದು, ಅದಕ್ಕೂ ಕೊಂಬಿತ್ತು. ಅದಕ್ಕೆ ಸಿಮ್ ಇರ್ಲಿಲ್ಲ, ಅದು ರೆಡಿಮೇಡ್ ಮೊಬೈಲ್. ಅದನ್ನು ಪರ್ಚೇಸ್ ಮಾಡಿದೆ. ಅದು ಕಲರ್ ಇತ್ತಲ್ಲ, ಬಣ್ಣದ ಅಕ್ಷರ ಮೂರ್ತಿದ್ದು ಅದ್ರಾಗ. ಸ್ವಲ್ಪ ಇದಕ್ಕಿಂತ ಸುಪೀರಿಯರ್ ಆಗಿತ್ತು. ಅದನ್ನ ಹಗಲು ರಾತ್ರಿ ಆಪರೇಟ್ ಮಾಡೋದೇನ್, ಕಿವಿಯಾಗಿ ಇಟ್ಟುಕೊಳ್ಳೋದೇನು, ಅಬಾ ಭಾರಿ ಖುಷಿ. ಆ ನಂತರ ಹುಬ್ಬಳ್ಳಿಗೆ ಹೋಗಿ ನಾನು ಮುದ್ದಾಮ ಈ ಮೊಬೈಲ್ ಪರ್ಚೇಸ್ ಮಾಡೋ ಸಲುವಾಗಿ, ಅಂದ್ರೆ ಸಿಮ್ ಇದ್ದ ಮೊಬೈಲ್ ಪರ್ಚೇಸ್ ಮಾಡ್ಬೇಕು. ಟಾಟಾ ಇಂಡಿಕಾಮು ಸಿಮ್ ಇರ್ಲಾರ್ದ ಮೊಬೈಲ್ ದಿಂದ ಸಿಮ್ ಇದ್ದ ಮೊಬೈಲ್ ಉಪಯೋಗ ಮಾಡ್ಬೇಕು, ಅದು ಕಲರ್ಫುಲ್ ಆಗಿರ್ಬೇಕು, ಅದು ದೊಡ್ಡದಿರ್ಬೇಕು ಅಂತ ಆಸೆ. ಆಗಿನ ಕಾಲದಾಗ 3,500 3,700 ಕೊಟ್ಟು ಅಬಾಬಾಬ ಎಷ್ಟು ಖುಷಿ, ಎಷ್ಟು ಖುಷಿ ಅಂದ್ರಿ ಹೇಳಿಕ್ಕೆ ಸಾಧ್ಯ ಇಲ್ಲ. ಆ ಮೊಬೈಲ್ ತಗೊಂಡಾಗ ನನಗೆ ಎಷ್ಟು ಖುಷಿ ಆಗಿತ್ತಂದ್ರ ಬಾಬಾ ಆಕಾಶ ಹೆಂಗ್ ಕೈ ಮಾಡಿದ್ರೆ ಬಿಡ್ತತ್ತೇನೋ ಅನ್ನುವಷ್ಟು ಖುಷಿ ಆಗಿದೆ. ಅದು ಏನು ಕೆಳಗ ಸ್ಟೀಲಿಂದು ಮೊಬೈಲ್, ಸುಪೀರಿಯರ್ ಮೊಬೈಲು ಪರ್ಚೇಸ್ ಮಾಡಿದ್ದೆ. ಅದು ಚೈನಾ ಮೊಬೈಲ್ ಅಂತ ಹೇಳ್ತಿದ್ರು. ಅದಕ್ಕ ಬಟನ್ ಎಲ್ಲ ಬಾರಿ ಸುಪೀರಿಯರ್ ಇದ್ದು, ಸ್ಕ್ರೀನು ದೊಡ್ಡದಿತ್ತು. ಮೊದಲೆಲ್ಲ ಸ್ಕ್ರೀನ್ ಈಟಿತೆ ಇದ್ದು, ಅವಾಗ ಅದ್ರಾಗ ಸ್ಕ್ರೀನ್ ದೊಡ್ಡದಿತ್ತು. ಬಲೆ ಹುರುಪ. ಎಷ್ಟದು, ಎಷ್ಟು ದಿವ್ಸ ಇತ್ತದು ಹುರುಪ? 6 ತಿಂಗಳು ಅಷ್ಟೇ. ಮತ್ತ ಅದಕ್ಕಿಂತ ಸುಪೀರಿಯರ್ ಟಚ್ ಸ್ಕ್ರೀನ್ ಬಂದು, ಬಟನ್ ಅದ್ ಬೇಡ, ಟಚ್ ಸ್ಕ್ರೀನ್. ಆಮೇಲೆ ಅದಕ್ಕಿಂತ ಸುಪೀರಿಯರ್. ಮನುಷ್ಯನಿಗೆ ಸಮಾಧಾನ ಅನ್ನೋದು ಇಲ್ಲವೇ ಇಲ್ಲ. ಆಶ್ಚರ್ಯ ಒಂದು ಲಿಮಿಟ್ ವರೆಗೆ ಮಾತ್ರ ಇರ್ತದೆ. ಅದಾದ ನಂತರ ಅದು ಹೋಗ್ಬಿಡ್ತದೆ, ಮತ್ತೊಂದು ಆಶ್ಚರ್ಯ ಬರ್ತದೆ. ಹಾಗೆ ನಾವು ನಿಮಗ ನಾಳೆ ಆಗಸ್ಟ್ 15ನೇ ತಾರೀಕಿನಿಂದ ನಿಮಗ 6 ದಿವಸ ನಾನು ಕ್ಲಾಸ್ ತಗೋತೀನಿ. ಆ 6 ದಿವಸದೊಳಗ 1 ದಿವಸ ನಮ್ಮ ಶೈಲಾ ಶೆಟ್ಟಿ ಮೇಡಮ್, ಧಾರವಾಡ ಶೈಲಾ ಶೆಟ್ಟಿ ಮೇಡಮ್ ಅವ್ರು ಕ್ಲಾಸ್ ತಗೋತಾರ. ಬಹಳ ಸುಂದರವಾಗಿ, ಉತ್ತಮವಾಗಿ, ಅದ್ಭುತವಾಗಿ ನಿಮಗೆ ಮಾಹಿತಿಯನ್ನು ಒದಗಿಸ್ಕೊಡ್ತಾರ. ಅವರೊಬ್ಬ ಒಳ್ಳೆಯ ಮಾತುಗಾರರು, ಜೊತೆಗೆ ಅನುಭವಿಕರು.
ಡಿಎಕ್ಷನ್ ಕಂಪನಿಯಲ್ಲಿ ಬಹಳ ಅನುಭವ ಅದ ಅವರಿಗೆ. ಆಮೇಲೆ 7ನೇ ದಿವಸ ಇದರಲ್ಲಿ ಸಾಧನೆಯನ್ನ ಮಾಡಿದವರ ಕೆಲವು ವಿಡಿಯೋಗಳನ್ನು ತೋರಿಸ್ತೀನಿ ತಮಗ. ಸಾಧನೆ ಮಾಡಿದವರ ಕೆಲವು ಪರಿಚಯಗಳನ್ನು ಮಾಡಿಕೊಡ್ತೀನಿ. ಕೊನೆಗೆ ನಿಮಗ ಆ 6 ದಿನಗಳಲ್ಲಿ ಏನೇನ್ ಅನಿಸ್ತು, ಡೌಟ್ಸ್ ಏನಾದ್ರೂ ಇದ್ರೆ ನೀವು ಪ್ರಶ್ನೆ ಮಾಡಿ 7ನೇ ದಿನದಲ್ಲಿ ಆ ಪ್ರಶ್ನೆಗೆ ಉತ್ತರಗಳನ್ನು ಕೂಡ ತಗೋಬಹುದು. ಅದಕ್ಕೆ ದಯವಿಟ್ಟು 2030 ಅನ್ನೋದ್ರೊಳಗಾಗೇನೆ ನೀವು ಲಕ್ಷಾಧೀಶರು ಖಂಡಿತವಾಗ್ಲೂ ಲಕ್ಷಾಧೀಶರಾಗ್ತಿದ್ರು. ಕೆಲವರು ಅದರಲ್ಲೇ ಇನ್ನೊಂಚೂರು ಮನಸ್ಸು ಕೊಟ್ಟು ಚೆನ್ನಾಗಿ ಕೆಲಸ ಮಾಡುವವರು ಇದ್ರಪ್ಪ ಅಂದ್ರೆ ಅವರು ಕೋಟ್ಯಾಧೀಶರು ಕೂಡ ಆಗಬಹುದು ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ನಮಗೆ ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬರ್ ಆಗ್ರಿ ಅಂತ ವಿನಂತಿಯನ್ನ ಮಾಡ್ಕೊತ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.